ಇನ್ನು ಕಬಾಬ್ಗಳಲ್ಲಿ ಬಳಸುವಂತ ಫುಡ್ ಕಲರ್ಗಳಿಗೆ ಆರೋಗ್ಯ ಹಾಗೆ ಆಹಾರ ಸಂರಕ್ಷಣಾ ಇಲಾಖೆ ನಿಷೇಧ ವಿಧಿಸಿದೆ. ವೆರೈಟಿ ಕೃತಕ ಕಲರ್ ಬೆರೆಸಿ ಗ್ರಾಹಕರನ್ನ ಸೆಳೆಯೋದಕ್ಕೆ ಮುಂದಾಗ್ತಾ ಇದ್ದಂತವರಿಗೆ ಹೀಗೆ ಶಾಕ್ ಕೊಟ್ಟಿದೆ. ಸರ್ಕಾರದ ಆದೇಶವನ್ನ ಹೋಟೆಲ್ ಮಾಲೀಕರ ಸಂಘ ಸ್ವಾಗತ ಮಾಡಿದೆ. ಮಾರಾಟಗಾರರು ಮತ್ತೆ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ ನಿರ್ಧಾರದ ಬಗ್ಗೆ ಬನ್ನಿ ನೋಡೋಣ. ಕಲರ್ಫುಲ್ ಕಬಾಬ್, ಕಲರ್ ಚಿಕನ್, ಕುದಿಯೋ ಎಣ್ಣೆಯಲ್ಲಿ ಕಬಾಬ್ ರಂಗೇರಿದ್ರೆ ಫಿಶ್ ಕಬಾಬ್ ಕೂಡ ಕೆಂಪೇರಿದೆ. ಆದ್ರೀಗ ಕಬಾಬ್ಗಳಿಗೆ ಈ ರೀತಿ ಮೆರಗು ಕೊಡುವ ಫುಡ್ ಕಲರ್ಗಳಿಗೆ ರಾಜ್ಯ ಸರ್ಕಾರ ನಿಷೇಧ ವಿಧಿಸಿದೆ. ಇದರಿಂದ ಹೋಟೆಲ್ ಮಾಲೀಕರು, ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಕಬಾಬ್ಗಳಲ್ಲಿ ಕಲರ್ ಬಳಸಿದ್ರೆ 10 ಲಕ್ಷ ತನಕ ದಂಡ. ಕಬಾಬ್ಗಳಲ್ಲಿ ಬಳಸುವ ಫುಡ್ ಕಲರ್ಗಳಿಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷತೆ ಇಲಾಖೆ ನಿಷೇಧ ವಿಧಿಸಿದೆ. ವೆರೈಟಿ ಕೃತಕ ಕಲರ್ ಬೆರೆಸಿ ಗ್ರಾಹಕರನ್ನ ಸೆಳೆಯಲು ಮುಂದಾಗ್ತಿದ್ದವರಿಗೆ ಶಾಕ್ ಕೊಟ್ಟಿದೆ. ರಾಜ್ಯಾದ್ಯಂತ ಮಾರಾಟ ಮಾಡ್ತಿದ್ದ 39 ಕಬಾಬ್ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ರು. ಈ ವೇಳೆ 8 ಕಬಾಬ್ ಮಾದರಿಗಳು ಕೃತಕ ಬಣ್ಣದಿಂದ ಕೂಡಿದೆ ಅನ್ನೋದು ಸಾಬೀತಾಗಿದೆ. ಕೃತಕ ಬಣ್ಣಗಳಾದ ಸನ್ಸೆಟ್ ಯೆಲ್ಲೋ ಮಾದರಿಯ 7 ಕಬಾಬ್ ಹಾಗೂ ಕಾರ್ಮೋಸಿನ್ ಮಾದರಿಯ ಕಬಾಬ್ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ಸಾಬೀತಾಗಿದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006ರ ನಿಯಮ 3ರ ಅಡಿ ಈ ಮಾದರಿ ಕಬಾಬ್ಗಳು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕಬಾಬ್ಗಳಲ್ಲಿ ಫುಡ್ ಕಲರ್ಗಳಿಗೆ ನಿಷೇಧ ವಿಧಿಸಿದ್ದಾರೆ. ಇದನ್ನು ಬ್ಯಾನ್ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು, BP, ರಕ್ತದ ಒತ್ತಡ, ರಕ್ತಹೀನತೆ, ಬೋನ್ ಮ್ಯಾರೋ ಸಪ್ರೆಷನ್ ಆಗುವುದು, ರಕ್ತದ ಕಾಯಿಲೆಗಳು, ಈಗ ಲುಕೀಮಿಯಾ ಆಗಿರ್ಬೋದು, ರಕ್ತ ಸೆಲ್ಗಳು, ಪ್ಲೇಟ್ಲೆಟ್ ಸೆಲ್ ಆಗಿ ಇನ್ನೊಂದು ಸೆಲ್ ಆಗಲಿ ವೇರಿಯೇಷನ್ಗಳಾಗೋದು, ಇವೆಲ್ಲಕ್ಕೂ ಕಾರಣ ಈ ಥರದ ಕೆಮಿಕಲ್ ಯೂಸೇಜ್ ಅನ್ಸುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ಸರ್ಕಾರದ ಆದೇಶವನ್ನ ಹೋಟೆಲ್ ಮಾಲೀಕರ ಸಂಘ ಸ್ವಾಗತ ಮಾಡಿದೆ. 45 ಕಡೆ ಪರಿಶೀಲಿಸಿದಾಗ ಅದರಲ್ಲಿ 7-8 ಕಡೆ ಎಲ್ಲೋ ಇದು ಜಾಸ್ತಿ ಇದೆ ಅಂತ ಬಂದಿದೆ ವರದಿಯಲ್ಲಿ. ಅದು ನಿಜವಾಗಿ ನಮ್ಮ ಗ್ರಾಹಕರ ಹಿತದೃಷ್ಟಿಯಿಂದ ನಾವು ಕೂಡ ನೋಡಬೇಕು. ಹೋಟೆಲ್ ಮಾಲೀಕರು, ಗ್ರಾಹಕರು ಚೆನ್ನಾಗಿದ್ರೇನೆ ಮಾಲೀಕರು ಚೆನ್ನಾಗಿರ್ತಾರೆ. ಈ ಉದ್ದೇಶದಿಂದ ನಾವು ಕೂಡ ಇದರಲ್ಲಿ ಬಹಳಷ್ಟು ವಿಚಾರ ವಿನಿಮಯ ಮಾಡಿ ಎಲ್ಲ ಹೋಟೆಲ್ ಮಾಲೀಕರಿಗೆ ತಿಳಿಸಿದ್ದೇವೆ. ಸರ್ಕಾರದ ಆದೇಶವನ್ನ ಗ್ರಾಹಕರು ಕೂಡ ಸ್ವಾಗತಿಸಿದ್ದಾರೆ. ಮಾರಾಟಗಾರರು ಕಲರ್ ಬಳಸದೆ ಕಬಾಬ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಲರ್ ಏನ್ ಹಾಕೋದಿಲ್ಲ ಸರ್, ನೀಟಾಗಿ ಮಾಡಿಕೊಡ್ತೀವಿ. ಜಮ್ನೆ ಅಲ್ಲಿ ಹಾಕಿ ಚೆನ್ನಾಗಿ ಮಾಡ್ತೀವಿ. ನಾಳೆಲಿಂದ ಕಲರ್ ನೀಟಾಗಿ ಮಾಡಿಕೊಡ್ತೀವಿ. ಅದು ಡ್ರೈ ಆಗಿದ್ಮೇಲೆ ಸ್ವಲ್ಪ ಕೆಂಪಿಗೆ ಬರುತ್ತೆ ಸರ್. ನಾಳೆ ಕೆಂಪಿಗೆ ಬರಲಿಲ್ಲ ಇನ್ನೂ ಸ್ವಲ್ಪ ಇದು ಮಾಡಿ ಇದು ಚೆನ್ನಾಗಿ ಮಾಡಿಕೊಡ್ತೀವಿ. ನೀಟಾಗಿ ನಮ್ದು 2 ಕಿಡ್ನಿ ಫೇಲ್ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಇವಾಗಲೇ ನೀಟಾಗಿ ಮಾಡಿಕೊಡ್ತೀವಿ ಸರ್, ಪಬ್ಲಿಕ್ ಆಗಿ ನೀಟಾಗಿ ಮಾಡಿಕೊಡ್ತೀವಿ. ಇನ್ನು ಗ್ರಾಹಕರೊಬ್ಬರು ಮಾತನಾಡಿ, ನಾನು ಚಿಕ್ಕ ವಯಸ್ಸಿನಿಂದಲೂ ಕಬಾಬ್ ತಿಂತಿದ್ದೀನಿ, ಇವತ್ತಿಗೂ ಏನೂ ಆಗಿಲ್ಲ. ಸರ್ಕಾರದವರೇ ಸುಮ್ಮನೆ ಏನೇನೋ ಮಾಡ್ತಿದ್ದಾರೆ ಅಂದ್ರು. ಚಿಕ್ಕ ವಯಸ್ಸಿಂದ ತಿಂತೀನಿ, ಏನಿದೆ ಸಮಸ್ಯೆ ಏನಿಲ್ಲ ಸರ್, ಚೆನ್ನಾಗಿದೆ. ಏನು ಚಿಕ್ಕ ವಯಸ್ಸಿಂದ ತಿಂತಿದ್ವಿ, ಏನಾಗಿಲ್ಲ ಸರ್. ಏನಿದೆ ಅವ್ರಿಗೆ ಕೆಲಸ, ಇದು ಬಂದ್ ಮಾಡಿ ಅದು ಬಂದ್ ಮಾಡಿ ಅದೇ ಹೇಳ. ಆಹಾರ ಇರೋದೇ ಆರೋಗ್ಯಕ್ಕಾಗಿ. ದುಡ್ಡು ಕೊಟ್ಟು ಆರೋಗ್ಯ ಕೆಡಿಸಿಕೊಳ್ಳೋದಕ್ಕಿಂತ ಫುಡ್ ಕಲರ್ಗಳನ್ನ ದೂರವಿಡಿ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.